ಮೊದಲನೆಯದಾಗಿ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಅನ್ನು ತೆರೆಯಿರಿ. ಅಡ್ರೆಸ್ ಬಾರ್ನಲ್ಲಿ spearbytes.com ಎಂದು ಟೈಪ್ ಮಾಡಿ ಎಂಟರ್ ಒತ್ತಿರಿ. ವೆಬ್ಸೈಟ್ ತೆರೆಯುತ್ತಿದ್ದಂತೆ ನಿಮಗೆ ಕ್ರಿಯೇಟ್ ಅಕೌಂಟ್ ಎಂಬ ಆಯ್ಕೆ ಕಾಣಿಸುತ್ತದೆ. ಅದನ್ನು ಕ್ಲಿಕ್ ಮಾಡಿ ನಂತರ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ತೆರೆಯುತ್ತದೆ. ಇಲ್ಲಿ ನಿಮ್ಮ ಪೂರ್ಣ ಹೆಸರು, ತಂದೆಯ ಹೆಸರು, ಲಿಂಗ, ಜೆಂಡರ್, ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ಇಮೇಲ್ ಐಡಿ, ಪೂರ್ಣ ವಿಳಾಸ, ಪಿನ್ ಕೋಡ್, ನಗರ, ರಾಜ್ಯ, ಆಧಾರ್ ಗುರುತು ಸಂಖ್ಯೆ ಮತ್ತು ನಿಮ್ಮ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ವಿವರಗಳನ್ನು ನಮೂದಿಸಿ. ನಂತರ ಒಂದು ಪಾಸ್ವರ್ಡ್ ರಚಿಸಿ. ಪಾಸ್ವರ್ಡ್ ಕನಿಷ್ಠ 8 ಅಕ್ಷರಗಳನ್ನು ಹೊಂದಿರಬೇಕು. ಅದರಲ್ಲಿ ಒಂದು ದೊಡ್ಡ ಅಕ್ಷರ ಅಪ್ಪರ್ ಕೇಸ್, ಒಂದು ಸಣ್ಣ ಅಕ್ಷರ ಲವರ್ ಕೇಸ್, ಒಂದು ಸಂಖ್ಯೆ ನಂಬರ್ ಮತ್ತು ಒಂದು ವಿಶೇಷ ಚಿಹ್ನೆ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಅದರ ನಂತರ ನಿಮಗೆ 2 ಅಪ್ಲೋಡ್ ಆಯ್ಕೆಗಳು ಕಾಣಿಸುತ್ತವೆ. ಅವಶ್ಯಕವಾದ ಆಧಾರ್ ದಾಖಲೆ ಮತ್ತು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನು ಅಪ್ಲೋಡ್ ಮಾಡಿ. ಎಲ್ಲ ವಿವರಗಳನ್ನು ಸರಿಯಾಗಿ ನಮೂದಿಸಿದ ನಂತರ ಕ್ರಿಯೇಟ್ ಅಕೌಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಮ್ ನಿಮ್ಮ ವಿನಂತಿಯನ್ನು ಪ್ರಕ್ರಿಯೆಗೊಳಿಸುವುದಕ್ಕಾಗಿ ಕೆಲವು ಕ್ಷಣ ಕಾಯಿರಿ. ಸಬ್ಮಿಷನ್ ಯಶಸ್ವಿಯಾದ ನಂತರ ನಿಮ್ಮ ನೋಂದಣಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂಬ ಸಂದೇಶ ಕಾಣಿಸುತ್ತದೆ. ಈಗ ನಿಮ್ಮ ಖಾತೆಯನ್ನು ಸೆಂಟರ್ ಹೆಡ್ ಆಫೀಸ್ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ಅನುಮೋದನೆ ಪೂರ್ಣಗೊಳ್ಳುವವರೆಗೆ ನಿಮ್ಮ ಖಾತೆಯ ಸ್ಥಿತಿ ವೆರಿಫಿಕೇಷನ್ ಪೆಂಡಿಂಗ್ ಎಂದು ತೋರಿಸುತ್ತದೆ. ಸೆಂಟರ್ ಹೆಡ್ ಅನುಮೋದನೆ ನೀಡಿದ ನಂತರ ನೀವು ನಿಮ್ಮ ಖಾತೆಗೆ ಲಾಗಿನ್ ಮಾಡಬಹುದು. ನಿಮಗೆ ನಿಮ್ಮ ನೋಂದಣಿ ವಿವರಗಳೊಂದಿಗೆ ಒಂದು ಕನ್ಫರ್ಮೇಷನ್ ಇಮೇಲ್ ಕೂಡ ಲಭ್ಯವಾಗುತ್ತದೆ. ಯಾವುದೇ ತಪ್ಪುಗಳು ಕಂಡುಬಂದಲ್ಲಿ ಅಥವಾ ಮಾಹಿತಿಯಲ್ಲಿ ಬದಲಾವಣೆ ಅಗತ್ಯವಿದ್ದರೆ ದಯವಿಟ್ಟು ನಮ್ಮ ಸಹಾಯ ತಂಡವನ್ನು support@spearbytes.com ನಲ್ಲಿ ಸಂಪರ್ಕಿಸಿ. ಅವರು ನಿಮಗೆ ಸಹಾಯ ಮಾಡುತ್ತಾರೆ. ಧನ್ಯವಾದಗಳು.